ದೆಹಲಿಯಲ್ಲಿ ಬಿಜೆಪಿ ಗೆಲ್ಲೋಕೆ ಮತ್ತೆ ಆಮ್ ಆದ್ಮಿ ಪಕ್ಷ ಸೋಲೋಕೆ ಕಾರಣ ಏನು ಅಂತ ಸರ್ ಈಗಾಗಲೇ ಹೇಳಿದ್ದಾರೆ. ಬಟ್ ಒಂದು ಸ್ವಲ್ಪ ಮೇಲೆ ನೋಡ್ಬಿಡೋಣ. ಸಾಮೂಹಿಕ ಇಲ್ಲದ ನಾಯಕತ್ವ ಬಿಜೆಪಿಗೆ ಗೆಲುವು ತಂದು ಕೊಡ್ತು ಅಂತಾರೆ. ನೋ ನೋ, ಸಿಎಂ ಮುಖ ಇಲ್ದೇನೆ ಸಾಮೂಹಿಕ ನಾಯಕತ್ವ ಇರಲಿ ಇಲ್ಲದೆ ಇರಲಿ, ಜನಕ್ಕೆ ಅದು ಬೇಕಾಗಿರಲಿಲ್ಲ. ಬದಲಾವಣೆ ಬೇಕಿತ್ತು, ಹಾಕಿದ್ರು. ಬೇಕಾಗಿತ್ತು. ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಅನ್ನೋದನ್ನ ಕರ್ನಾಟಕದಲ್ಲಿ ಅವರು ಹೇಳಲಿಲ್ಲ. ಹೇಳಿದ್ರಾ? ಇಲ್ಲ. ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಇರ್ತಾರೆ, ಯಾರು ಬೇಕಾದ್ರೂ ಇರ್ಬೋದು, ಅವ್ರು ಹೇಳಲಿಲ್ಲ. ಯಾಕೆ ಜನ 132 ಕೊಟ್ಟರು ಅವ್ರಿಗೆ? ಬದಲಾವಣೆ ಬೇಕಿತ್ತು. ಎಕ್ಸಾಕ್ಟ್ಲಿ. ಜನ ತೀರ್ಮಾನ ಮಾಡಿದ್ರೆ ಯಾವೊಂದು ಲೀಡರ್ ಅನ್ನೋದು ಬೇಕಾಗಿಲ್ಲ. ಎಲ್ಲ ಸರಿಯೋದು ವರ್ಕ್ ಆಗತ್ತೆ ಅಂತೇನಿಲ್ಲ. ಸೇಮ್ ಅದೇ ರೀತಿ ಗುಡಿಸಿನೂ ಹಾಕ್ಬಿಡ್ತಾರೆ. ಟಾರ್ಗೆಟ್ ಕೇಜ್ರಿವಾಲ್, ಶೀಶ್ ಮಹಲ್ ಅಸ್ತ್ರ ಬಿಜೆಪಿಗೆ. ನಿಜ, ಬಿಜೆಪಿ ಬಹಳ ಯಶಸ್ವಿಯಾಗಿ ನರೇಟಿವ್ ಅನ್ನ ಕಟ್ಟಿತು ದಿಲ್ಲಿನಲ್ಲಿ. ಆಪ್ ಎಂದರೆ ಭ್ರಷ್ಟರ ಪಕ್ಷ, ಆಪ್ ಎಂದರೆ ಹಣ ಎತ್ತುವವರ ಪಕ್ಷ, ಆಪ್ ಎಂದರೆ ದಳ್ಳಾಳಿಗಳು ಡೀಲರ್ಗಳ ಪಕ್ಷ, ಆಪ್ ಎಂದರೆ ಭ್ರಷ್ಟರ ಪಕ್ಷ, ಭ್ರಷ್ಟರ ಸೋಗಿನಲ್ಲಿ ಬಂದಿರುವ ದರೋಡೆಕೋರರು, ಐಷಾರಾಮಿಗಳು, ಸುಳ್ಳುಗಾರರು, ದಗಾಕೋರರು, ಸದಾಕಾಲ ಕಿರಿ ಕೆತ್ತೋರು, ಬರೀ ಗಲಾಟೆ ಮಾಡೋರು, ಅನಾರ್ಕಿಸ್ಟು ಅಂತ ಆ ನೆರೇಟಿವ್ ಅನ್ನ ಬಿಲ್ಡ್ ಮಾಡ್ತು ಬಿಜೆಪಿ ಅಂಡ್ ಕಾಂಗ್ರೆಸ್. ಸೇಮ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡಿದಂಗೆ ಆಯ್ತು. ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಮಾಡಿದಂಗೆ. ಯು ಆರ್ ಎಕ್ಸಾಕ್ಟ್ಲಿ ರೈಟ್. 40% ಬೊಮ್ಮಾಯಿ ಸ್ಕ್ಯಾನ್ ಮಾಡು ಬರ್ತದೆ ಅನ್ಕೊಂಡೆಲ್ಲ ನೆರೇಟಿವ್ ಬಿಲ್ಡ್ ಮಾಡಿದ್ರು. ಈಗ ನೆರೇಟಿವ್ ಇದೆಯಾ ಇಲ್ವಾ? ಇಲ್ಲಿಲ್ವಾ ಪರ್ಸೆಂಟೇಜ್? ಇವಾಗ ಲೆಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇಲ್ ಪರ್ಸೆಂಟೇಜ್ ಇಲ್ಲ ಅಂತ ನೋಡಬಿಡ್ತೀನಿ ನಾನು. ಆಪರೇಷನ್ ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ, ಮಹಿಳಾ ಮತದಾರರು ಆಪ್ನ ಬೆನ್ನೆಲುಬು. ನಿಂತ್ಕೊಂಡಿದ್ರು, ಗಟ್ಟಿಯಾಗಿ ನಿಂತಿದ್ರು. ಅವ್ರನ್ನ ಇಟ್ಕೋಬೇಕಾಗಿತ್ತು, ಇಟ್ಕೊಳ್ಳಿಲ್ಲ ಇವರು. ಬಿಜೆಪಿ ಅವ್ರು ಕಿತ್ತರು, ಅವ್ರನ್ನ ಒಡೆದ್ರು. ಅವ್ರನ್ನ ಲಿಂಗಾಯತರನ್ನ ಕಾಂಗ್ರೆಸ್ಸು ಇಲ್ಲಿ ಕರ್ನಾಟಕದಲ್ಲಿ ಒಡೆದಂಗೆ ಹೊಡಿತು. ಪೂರ್ವಾಂಚಲ್ ಮತದಾರರು ಎಲ್ಲರಿಗೂ ಗೊತ್ತು. ಆಪ್ ದುರಾಡಳಿತ, ಆಡಳಿತ ವಿರೋಧಿ ಸಲಹೆ, ಉಚಿತಗಳ ವ್ಯೂಹ. ಉಚಿತಗಳನ್ನು ಕೊಟ್ಬಿಟ್ರು, ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. 60,000 ಕೋಟಿ ಇರಬೇಕು ಮೋಸ್ಟ್ಲಿ. ಎಕ್ಸೆಸ್ ಬಜೆಟ್ ಇರುವಂತಹ ರಾಜ್ಯ ಡೆಲ್ಲಿ. ಅರ್ಧ ಕೆಲಸ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಮುಗಿಸ್ಬಿಟ್ಟಿರುತ್ತೆ ಅಲ್ಲಿ. ಅದನ್ನು ಹಾಳು ಮಾಡಿದ್ರು. ಎಕ್ಸೆಸ್ ಇದ್ದಿದ್ದು. ಕೆಲಸ ಮಾಡಿದ IT ಮಿತಿ ಹೆಚ್ಚಳ, ಅದೇನೋ ಬಿಜೆಪಿ ಅವ್ರು ಮಾಡಿದ್ರಲ್ಲ 12 ಲಕ್ಷಕ್ಕೆ. ಸೊ ಮಿಡ್ಲ್ ಕ್ಲಾಸ್ ಅವರೆಲ್ಲ ಜೈ ನರೇಂದ್ರ ಮೋದಿ ಅಂತ ಹಾಕ್ಬಿಟ್ರಾ ಅಂತ. ಇಲ್ಲ, ಅದು ಒಂದು ಇರಬೇಕಷ್ಟೇ. ಅದೇ ಮಾಡಿದೆ ಅಂತ ಸುಮ್ಮನೆ ಟ್ರಿವಿಲೈಸ್ ಮಾಡಬೇಡಿ. ಜನ ತೀರ್ಮಾನ ಮಾಡಿದಾಗ ಅವ್ರಿಗೆ ಅವೆಲ್ಲ ಕಾಣಲ್ಲ. ಕೊಡಿ ಬಿಡಿ, ಬದಲಾವಣೆ ಮಾಡಿ ಹೊಡೆದು ಬಿಸಾಕ್ತಾರೆ. ಎಸ್. ಇನ್ನು ಆಪ್ ಸೋಲಿಗೆ ಕಾರಣಗಳೇನು? ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದ್ದಿದ್ದು, ಅವರ ಮೇಲೆ ಬರ್ತಾ ಇದ್ದಿದೆ ಅದು ದೊಡ್ಡದಾಗಿ. ಸೊ ಸಾಲು ನಾಯಕರ ಜೈಲು ವಾಸವನ್ನ ಅನುಭವಿಸಬೇಕಾಗಿತ್ತು. ಅಸ್ಥಿರ ನಾಯಕತ್ವ ಪೊಳ್ಳು ಭರವಸೆಯನ್ನ ಕೊಟ್ಟಿದ್ದು. ಯಾಕಂದ್ರೆ ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೂ ಅಲ್ಲೇ ಇದ್ಕೊಂಡೆ ನಾನು ಮುಖ್ಯಮಂತ್ರಿ ಆಗೇ ಇರ್ತೀನಿ ಅಂತ ಇದ್ರು. ಮುಖ್ಯಮಂತ್ರಿ ಆಗೇ ಇರ್ತೀನಿ ಇದ್ರು. ರಾಜೀನಾಮೆ ಕೊಡ್ಲಿಲ್ಲ. ಹೆಂಡತಿನ ಕರ್ಕೊಂಬಂದ್ರು, ಹೆಂಡತಿ ಕೈಲಿ ಕ್ಯಾಂಪೇನ್ ಮಾಡಿಸಿದ್ರು, ದೊಡ್ಡ ಲೀಡರ್ಗಳನ್ನ ಕೈ ಬಿಟ್ಟರು, ದಿಮಾಕದವ್ರನ್ನ ಪಕ್ಕದಲ್ಲಿ ಇಟ್ಕೊಂಡ್ರು, ತನ್ನದೇ ಪಕ್ಷದ ಹೆಣ್ಣು ಮಗಳಿಗೆ ತನ್ನ ಮನೆಯಲ್ಲೇ ಹೊಡೆದ್ರು ಅಂದಾಗ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕನಿಷ್ಠ ಸೌಜನ್ಯಗಳನ್ನು ತೋರಿಸ್ಲಿಲ್ಲ. ಇದೇನ ಆಪು, ಇದೇನ ಅಣ್ಣ ಹಜಾರೆ ಹೇಳ್ಕೊಟ್ಟಿದ್ದು. ಯಾವನಾರೊಬ್ಬ ಕೇಳಬೇಕಿತ್ತು, ಕೇಳಕ್ಕಲ್ಲಿ ಯಾರೂ ಇರಲಿಲ್ಲ. ಎಲ್ಲ ತುತ್ತೂರಿ ಊದವ್ರು ಸೇರಾಗಿತ್ತಲ್ಲಿ. ಆಪ್ ಅಂದರೆ ಇನ್ನೊಂದು ಪಕ್ಷವಾಗಿತ್ತು. ಆಪ್ ಅಂದರೆ ಅರವಿಂದ್ ಕೇಜ್ರಿವಾಲ್ ನಾನೊಬ್ಬನೇ ಇಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದಾಗಿತ್ತು. ಆಪು ಹೆಚ್ಚು ಕಡಿಮೆ ಒಬ್ಬ ಡಿಕ್ಟೇಟರ್ನ ಕೈಗೊಳಗೆ ಸಿಗಾಕೊಂಡಿತ್ತು. ಆಪಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಸತ್ತೋಗಿತ್ತು. ಆಪ್ನಲ್ಲಿ ದುರಾಡಳಿತ ಮತ್ತು ದುರಾಸೆಗೆ ಬಿದ್ದಂತಹ ಗಿರಾಕಿಗಳು ಜಂತು ಹುಳುಗಳ ಥರ ಓಡಾಡ್ತಿದ್ವು. ಎಲ್ಲ ಅನುಭವಿಸ್ಬೇಕಾಗಿ ಬಂತು. ಇನ್ನೆಲ್ಲ ಮುಗಿತು, ನಾನು ಕೇಂದ್ರದ ಪ್ರಧಾನಿ ಆಗೋದು. ಇಷ್ಟರ ಮಧ್ಯೆ ರಾಷ್ಟ್ರೀಯ ಪಕ್ಷವಾಗುವಂತಹ ಆಸೆಗೆ ಬಿದ್ದರು ಅರವಿಂದ್ ಕೇಜ್ರಿವಾಲ್. ಆ ಕಡೆ ಗೋವಾಗೆ ಹೋಗಬೇಕು, ಈ ಕಡೆ ಹರಿಯಾಣಾಗೆ ಹೋಗಬೇಕು, ಆ ಕಡೆ ಪಂಜಾಬ್ಗೆ ಹೋಗಬೇಕು, ಈ ಕಡೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಸ್ಟಾರ್ಟ್ ಆಯಿತು. ಗುಜರಾತಿಗೆ ಹೋದ್ಮೇಲಂತೂ ಇನ್ನೂ ಜಾಸ್ತಿ ಸ್ಥಳೀಯ ಆಡಳಿತ ಎಗರೋಯ್ತು. ಇಲ್ಲಿ ಡಿ ಕೆ ಶಿವಕುಮಾರ್ ಪದೇ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಅಂತ ಬೋರ್ಡ್ ಹಾಕತ್ತಿದ್ದೀರಲ್ಲ. ನೋಡ್ತಾ ಇರಿ, ಕಾದಿದೆ ನಿಮಗೂ ನುಡಿದಂತೆ ನಡೆದಿರೋದಕ್ಕೆ. ಬದಲಾವಣೆ ಮಾಡ್ಕೊಳ್ಳೋಕೆ ಜನ ಹೆಂಗ್ ಮಾಡ್ತಾರೆ ಅನ್ನಕ್ಕೆ. ಇದೆಲ್ಲ ಅವರನ್ನ ಇಳಿಸ್ತು ಕೆಳಗೆ. ಈಗ ಹಾಗಿದ್ರೆ ನಿಮಗೆ
ಈಗ ಅವ್ರು ಸಾವಿರ ರೀಸನ್ ಹುಡುಕಬಹುದು. ಮುಂದೇನು ಆಪ್ಗೆ ಏನಿಲ್ಲ, ಮತ್ತೆ ಪಕ್ಷ ಕಟ್ಕೋಬೇಕು. ಇಷ್ಟು ಸುಲಭ ಅಲ್ಲ ಅದು. ಪಂಜಾಬಲ್ಲಿ ಉಳಿಯಲ್ಲ. ಈಗ ಗೆದ್ದಿರೋ 22 ಜನನ ಉಳಿಸ್ಕೊಳ್ಳೋಕೆ ಭಾಳ ಕಷ್ಟ ಇದೆ. ಆಗಲ್ಲ ಅಂತೀರ? ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಮತ್ತೆ ನಂಬಿಕೆಯನ್ನು ಪಡಿಬೇಕು. ಮಿಕ್ಕಿದೆಲ್ಲ ಪಡಿಬೋದು, ನಂಬಿಕೆ ಪಡಿಬೇಕು. ಬಟ್ ಕೊಟ್ಟ ಭರವಸೆಗಳನ್ನ ಬಿಜೆಪಿ ಈಡೇರಿಸದೇ ಇದ್ದಾಗ ಮತ್ತೆ ಆಪ್ಗೆ ಚಾನ್ಸ್ ಸಿಗ್ಬೋದಲ್ಲ ಸರ್? 100% ಐ ಅಗ್ರಿ. ಬಟ್ ಅವ್ರು ಈಡೇರಿಸದೆ ಯಾಕೆ ಇರ್ತಾರೆ? ಡಬಲ್ ಇಂಜಿನ್ ಸರ್ಕಾರ ಯಾಕೆ ಇರ್ತಾರೆ ಹೇಳಿ? ಅಲ್ವಾ? ಮಾಡೇ ಮಾಡ್ತಾರೆ, ಮಾಡಲೇಬೇಕಲ್ಲ. ಎಸ್. ಹಾಗಾಗಿ ಆಪ್ ಹ್ಯಾಸ್ ಕಮಿಟೆಡ್ ಎ ಸೂಯಿಸೈಡ್ ಇವತ್ತು, ಅಷ್ಟೇ, ಇನ್ನೇನಿಲ್ಲ. ಹಗ್ಗ ಕೊಡು ಹಗ್ಗ ಕೊಡು ಹಗ್ಗ ಕೊಡು ಅಂತ ಕೇಳ್ತಾ ಇದ್ರು ಎಲ್ಲಾರು. ಬಿ ಜೆ ಪಿ ಒಂದು ಹಗ್ಗ ಬಿಸಾಕ್ತು, ಹಾಕ್ಕೊಂಡ್ರು. ಬಟ್ ಇಡೀ ದೇಶದಲ್ಲಿ ಈ ಕನಸು ಹೋಯ್ತು ಅಂತಾನೆ ಹೇಳ್ಬೋದಾ ಸರ್? ಈಗ ಹೊಸ ಅಲ್ಟರ್ನೇಟಿವ್ ಅನ್ನುವಂಥದ್ದನ್ನ ನೋಡೋದು ನನ್ನ ಪ್ರಕಾರ ಹೋಯ್ತು. ಅದು ಹೊಸದೊಂದು ಕ್ರಾಂತಿ ಮೂಡಿಸಿತ್ತು. ಹಾಂ, ಹೋಯ್ತು. ಇನ್ಯಾರು ಜನ ನಂಬಲ್ಲ ಯಾರನ್ನು. ಅಲ್ಲ, ಇದೇ ಪಕ್ಷ ಮತ್ತೆ ಬೋಳೆಗಳ ಥರ ನೋಡ್ತಾರೆ. ಇದೇ ಪಕ್ಷ ಚಿಗುರೊಡೆಯೋದು ಕೂಡ ಕಷ್ಟ ಅಂತ. ಕಷ್ಟ ಇದೆ. ಅಂಥ ಅನಿವಾರ್ಯತೆಗಳು ಬಂದಾಗ ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಷ್ಟು ಸುಲಭ ಇಲ್ಲ ಇದು. ಅಣ್ಣಾಜರೆ ಇವತ್ತೆಲ್ಲ ಒಂದು ಕಡೆ ಹೇಳಿದ್ದಾರೆ, ಹೌದು ಮಾತಾಡಿದ್ದಾರೆ, ಅವನು ಕುರುಡಾಗ್ಬಿಟ್ಟಿದ್ದ ಅಂತ. ಅದು ಲಿಕ್ಕರ್ ಇದ್ರೊಳಗೇನೆ ಹಣ, ದುರಾಸೆ, ರಾಷ್ಟ್ರ ಮಟ್ಟದಲ್ಲಿ ನಾನು ಬೆಳೆದು ಪ್ರಧಾನಮಂತ್ರಿ ನಾನೇ, ಹಾಗಾಗಿ ರಾಹುಲ್ ಗಾಂಧಿಗೆ ಕತ್ತರಿಸ್ಬಿಡೋಣ, ಕಾಂಗ್ರೆಸ್ಸನ್ನು ಮುಗಿಸ್ಬಿಡೋಣ, ನಾನೇ ಪ್ರಧಾನಿ, ಮೆಟೀರಿಯಲ್ ನಾನೇ ಅನ್ನೋಂತಹ ಹುಚ್ಚಿಗೆ ಬಂದುಬಿಟ್ಟಿದ್ದ ಅಂತ ಅವ್ರು ಯಾಕಂದರೆ ಶಿಷ್ಯನ ರೂಪದಲ್ಲಿ ಏಕವಚನ ಇರುತ್ತೆ ಹೇಳಿದ್ದಾರೆ ಇವತ್ತೆಲ್ಲ. ನಿಜ, ಹಣ, ಅಧಿಕಾರ ಅವ್ರನ್ನ ಭಾಳ ಬದಲಾಯಿಸ್ಬಿಡ್ತು. ಹಣ ಮತ್ತು ಅಧಿಕಾರ ಬಂದಾಗ ನಮ್ಮನ್ನು ಅದು ಬದಲಾಯಿಸಲಿಕ್ಕೆ ನಾವು ಜಾಗ ಕೊಡದೇ ಇದ್ದರೆ ನಾವು ಭಾಳ ದೊಡ್ಡ ವ್ಯಕ್ತಿಗಳಾಗಿರ್ತೀವಿ. ನಮ್ಮನ್ನು ಅದು ಬದಲಾಯಿಸೋಕ್ಕೆ ಜಾಗ ಕೊಟ್ಟುಬಿಟ್ರೆ ಹೀಗಾಗತ್ತೆ. ಎಸ್. ಇನ್ನು ದೆಹಲಿ ಗೆದ್ದಾಯ್ತು, ಹಾಗಾದ್ರೆ ನೆಕ್ಸ್ಟ್ ಯಾರು ಸಿಎಂ ಅನ್ನುವಂತಹ ಚರ್ಚೆ ಇದೆ. ಹೈಕಮಾಂಡ್ ನಿರ್ಣಯವೇ ಫೈನಲ್ ಅಂತ ಹೇಳಲಾಗ್ತಾ ಇದ್ದು, ಜಾಯಿಂಟ್ ಕಿಲ್ಲರ್ ಪರ್ವೇಶ್ ವರ್ಮಾ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಸಹ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿ ಕೆಲವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಯಾರವರು ನೋಡೋಣ. ಯಾರೋ ಒಬ್ರನ್ನ ಮಾಡ್ಕೋತಾರ್ರಿ BJP ಅವ್ರಿಗೆ. ಏನ್ರಿ, ಯಾರೋ ಒಬ್ರನ್ನ ಮಾಡ್ಕೋತಾರೆ ಬಿಡ್ರಿ. ಗೆದ್ದವ್ರನ್ನೇ ಮಾಡ್ಬೇಕು ಅಂತಿದ್ಯಾ ಅಥವಾ ಬೇರೆದವ್ರನ್ನೂ ತಂದು? ಹಾಗೇನಿಲ್ಲ, ಯಾರನ್ನ ಬೇಕಾದ್ರೂ ಮಾಡ್ಬೋದು. ಅಲ್ಲ, ಸುಷ್ಮಾ ಸ್ವರಾಜ್ ಅವ್ರನ್ನ ಸಡನ್ ಆಗಿ ತಂದು ಕೂರಿಸ್ಕೊಂಡ್ರಲ್ಲ ಸರ್, ಆ ನಿಟ್ಟಿನಲ್ಲಿ ಈಗ ಇಲ್ಲಿ ಯೋಚನೆ ಮಾಡೋ ರೀತಿಯಲ್ಲಿ ನರೇಂದ್ರ ಮೋದಿನೇ ಹೋಗಂಗ್ ಕೂತಿರೋದು. ಏನ್ ಸುಷ್ಮಾ ಸ್ವರಾಜ್ ಕತೆ ಬಿಡ್ತೀರಿ ನೀವು? ಅಲ್ಲ, ದೆಹಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವ್ರನ್ನ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಏನಾದ್ರಿ ರೀ? ಏನಾಗಿದ್ರು? ದಿಲ್ಲಿಯಿಂದ ಕರ್ಕೊಂಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ. ಐ ವಾಸ್ ನಾಟ್ ಇವನ್ ಎನ್ MLC. ಎಸ್, ಆಗ್ಲಿಲ್ವಾ? ಹೌದು. ಹಾಗೇನಿಲ್ಲ, ಭಾರತದ ಚರಿತ್ರೆಯಲ್ಲಿ ಅಂತ ತುಂಬ ಇದೆ. ಯಾರೋ ಒಬ್ಬರನ್ನ ಮಾಡ್ಕೋತಾರೆ ಅಲ್ಟಿಮೇಟ್ಲಿ. ಆದರೆ ಜನ ಬಹುಶಃ ನರೇಂದ್ರ ಮೋದಿದು ಗ್ಯಾರಂಟಿನೋ ಅಥವಾ ಇದನ್ನು ಒಪ್ಪೋದ್ರ ಅಂತ ನಂಬಿಕೆಯಲ್ಲಿ. ಎಸ್, ನಂಬಿಕೆಯಲ್ಲಿ ಇನ್ನೂ ಮೋದಿ ಅದನ್ನು ಕಳ್ಕೊಂಡಿಲ್ಲ ಹೇಳಿದ್ದನ್ನ. ಹಾಗಾಗಿ ನಮ್ಮ ಘನತೆವೆತ್ತ ನಾಯಕರಿದಾರಲ್ಲ, ಅಪೋಸಿಷನ್ ಲೀಡ್ರು. ಇಲ್ಲಿ ರಾಜ್ಯದಲ್ಲ ಸರ್? ಅಲ್ಲಪ್ಪ, ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು. ಹಾಂ, ಇದಾರಲ್ಲ. ಸಂವಿಧಾನ, ರೆಡ್ ಬುಕ್, ಸಂವಿಧಾನ ತೋರಿಸ್ತೀರಲ್ಲ. ಎಸ್ ಸಿ ಕ್ಷೇತ್ರಗಳೆಲ್ಲ ಅವ್ರಿಗೆ ಹೋಗಿದೆ. ಹೌದು. ಯಾರಿಗೆ? ಬಿಜೆಪಿ. ಯಾಕೆ ಹೋಯ್ತು? ವೈ? ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ದಾರೆ ಸರ್. ಹಿಡ್ಕೊಂಡ್ರೆ ಸಾಲದು. OBCಗಳಿಗೆ ಅನ್ಯಾಯ, ಹಿಂದುಳಿದ ವರ್ಗಗಳಿಗೆ, ಜಾತಿ. ಯಾರಿಗೋಗಿದೆ OBC ವೋಟ್ಸ್ ಈಗ? ಬಿಜೆಪಿ ಕಡೆನೇ ಹೋಗಿದೆ. ವಾಟ್ ಪಾಲಿಟಿಕ್ಸ್ ಕಾಂಗ್ರೆಸ್ ಇಸ್ ಡೂಯಿಂಗ್? ದಿಲ್ಲಿನಲ್ಲಿ ನೀವು ಏನು ಮಾಡಿದ್ರು ಗೆಲ್ತಿರ್ಲಿಲ್ಲ. ಶಿವಕುಮಾರನ್ ಕರ್ಕೊಂಡೋಗಿ ದಿಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ಬಿಟ್ಟು ಇಲ್ಲಿ ಟೈಪೆ ಅಲ್ಲೂ ಇಡಿಸಿ ಹಿಂಗೆ ಹಿಂಗೆ ಇಡಿಸ್ಕೊಂಡು ಫೋಟೋ ತೆಗಿಸ್ಕೊಂಡ್ರಲ್ಲ, ಯಾಕೆ ವರ್ಕ್ ಆಗಲಿಲ್ಲ? ಯಾಕೆ ವರ್ಕ್ ಆಗಲಿಲ್ಲ? ನಂಬಲಿಲ್ಲ ಅಲ್ರಿ. ಕ್ಯಾಡರ್ ಇಲ್ಲ, ಪಕ್ಷ ಇಲ್ಲ, ಲೀಡರ್ಗಳು ಇಲ್ಲ. ಕರ್ನಾಟಕದಲ್ಲಿ ಕ್ಯಾಡರ್ ಇನ್ನೂ ಬದುಕಿದೆ, ಪಕ್ಷ ಇದೆ, ಅದಕ್ಕೆ ಗೆಲ್ತಾ ಇದ್ದೀರಿ. ರಾಹುಲ್ ಗಾಂಧಿಯಿಂದ ಅಲ್ಲ, ಇಲ್ಲಿರೋ ಲೀಡರ್ಸ್ ಗಳಿಂದ. ಗೆದ್ದ ತಕ್ಷಣ ರಾಹುಲ್ ಗಾಂಧಿ ಅನ್ನೋದು. ಬಟ್ ಅವರಿಗೆ ಅನಿವಾರ್ಯ ಸರ್, ಅಂದೇ ಇದ್ರೆ ಎಂಥದ್ದು ಇಲ್ಲ. ರಾಹುಲ್ ಗಾಂಧಿ ಇರಲಿ ಇಲ್ಲದೆ ಇರಲಿ, ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದ್ದೀರಿ, ಗೆಲ್ತೀರಿ ಅಷ್ಟೇ, ಅಥವಾ ಫೈಟ್ ಮಾಡ್ತೀರಿ ಚೆನ್ನಾಗಿ. ಅಲ್ಲಿ ಕ್ಯಾಡರ್ ಇಲ್ಲ, ಹೇಳೋನಿಲ್ಲ, ಕೇಳೋನಿಲ್ಲ. ನೀವು 2,500 ಬೇಡ 10,000 ಅಂತ ಘೋಷಿಸಿದ್ರೆ ಬೋಳೆಗಳಂತಂದು ಅಂತ ಬಿಟ್ಬಿಡೋರು ಜನ. ಸುಳ್ಳು ಹೇಳ್ತಾರೆ ಇವರು ಅಂತ.
ಯಾಕೆ ನೀವು ಕೆಲಸ ಮಾಡ್ತಿಲ್ಲ ಉತ್ತರ ಪ್ರದೇಶದಲ್ಲಿ? ಇದಕ್ಕೆ. ಯಾಕೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಬಿಹಾರಲ್ಲಿ? ಇದಕ್ಕೆ. ಯಾಕೆ ದಿಲ್ಲಿಲಾಗಲ್ಲ? ಇದಕ್ಕೆ. ಯಾಕೆ ಮಹಾರಾಷ್ಟ್ರಲ್ಲಿ ಮಕಾಡೆ ಮಲ್ಕತ್ತೀರಿ? ಇದಕ್ಕೆ. ಯಾಕೆ ಬಿಹಾರಲ್ಲಿ ಮಲ್ಕತ್ತೀರಿ? ಇದಕ್ಕೆ. ಯಾಕೆ ಗುಜರಾತಲ್ಲಿ ಮಲ್ಕತ್ತೀರಿ? ಇದಕ್ಕೆ. ಅದನ್ನು ರಿಪೇರಿ ಮಾಡ್ಕೊಳ್ದೆ ಹಿಂಗೆ ಪುಸ್ತಕ ಹಿಡ್ಕೊಂಡು ಹಿಂಗೆ ಅಂದರೆ ವರ್ಕ್ ಆಗಲ್ಲ. 100 ವರ್ಷ ಮಾಡಿದ್ರು ಆಗಲ್ಲ. ಎಸ್. ಇನ್ನು ದೆಹಲಿಯಲ್ಲಿ ಆಪ್ ಮಕಾಡೆ ಮಲಗಿದೆ, ಬಿಜೆಪಿ ಲಕಲಕ ಅಂತಿದೆ. ಹೊತ್ತಲಿಯ ಜನ್ಮದಲ್ಲಿ ನಮ್ಮನ್ನು ಸೋಲಿಸೋಕೆ ಬಿಜೆಪಿಗೆ ಆಗೋದೇ ಇಲ್ಲ ಅಂತ ಕೇಜ್ರಿವಾಲ್ ಹಿಂದೆ ಒಮ್ಮೆ ಡೈಲಾಗ್ ಹೊಡೆದಿದ್ರು. ಸೊ ಈ ಅಹಂಕಾರಕ್ಕೆ ತಕ್ಕ ಬೆಲೆ ತತ್ತಬೇಕಾಗತ್ತೆ ಅಂತ ಮನೋಜ್ ತಿವಾರಿ ಅವರೆಲ್ಲ ಮಾತನಾಡಿದ್ದಾರೆ. ಟೀಕೆಗಳು ಬಂದಿವೆ. ಕೇಜ್ರಿವಾಲ್ ಮತ್ತೆಂದಿಗೂ ಅಧಿಕಾರಕ್ಕೆ ಬರಲ್ಲ ಅಂತ ಕೌಂಟರ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳದು. ಯಾರು ಬರಲ್ಲ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವತ್ತವ್ರು ಹೇಳಿದ್ರು ಸಾರ್ವಜನಿಕ ಭಾಷಣದಲ್ಲಿ, ಎಂದೆಂದಿಗೂ ಬಿಜೆಪಿ ನಮ್ಮನ್ನು ಸೋಲ್ಸಕ್ಕಾಗಲ್ಲ ಅಂತೇಳಿ ಅಲ್ವಾ? ಹೌದು ಸರ್. ಯಾರಾದರೂ 35 ವರ್ಷದಿಂದ ಹೇಳಿದ್ರಾ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಈ ಥರ ಅಂತ? ಯಾರು ನಂಬಕ್ಕೂ ಎಕ್ಸೆಪ್ಟ್ ವಾಜಪೇಯಿ ಹೇಳಿದಾಗ, ಹೇ ಸೂರಜ್ ಆಯೇಗಾ ಡೂಬೇಗಾ ಫಿರ್ಸೆ ಆಯೇಗಾ ಕಮಲ್ ಖಿಲೇಗಾ ಅಂತ ನಕ್ಕಿದ್ರು. ಹೌದು. ಈಗ ನಗಂಗಿಲ್ಲ. ಸಮಯ